ಇನ್ನು ಮೂರನೇ ರೀತಿ ಜನ ಇರ್ತಾರೆ, ರ್ಯಾಷನಲ್ ಮೈಂಡ್ ಇರುವಂಥ, ಲಾಜಿಕಲ್ ಮೈಂಡ್ ಇರುವಂಥ ಜನ. ಇವರಿಗೆ ಜ್ಞಾನ ಯೋಗ ಭಾಳ ಸೂಟ್ ಆಗುತ್ತೆ. ಯಾಕಂದರೆ ನೀವು ಏನು ಹೇಳಿದ್ರು ಕೂಡ ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ, ವಿಚಾರ ಮಾಡ್ತಾರೆ. ಸೊ ಇವ್ರಿಗೆ ಜ್ಞಾನ ಒಂದು ಸಿಕ್ಕರೆ ಸಾಕು, ಹೀಗೆ ಮಾಡೋದಲ್ಲ ಹೀಗೆ ಮಾಡಬೇಕು ಅಂದಾಗ ಅವ್ರು ಅದನ್ನೇ ಮಾಡ್ತಾರೆ. ಹೀಗೆ ಮಾಡುವಂದಾಗ ಯಾಕೆ ಮಾಡಬೇಕು ಅಂತ ಕೇಳಿದಾಗ ಹೀಗೆ ಮಾಡೋದ್ರಿಂದ ಈ ಥರ ಆಗುತ್ತೆ ಅಂತ ಗೊತ್ತಾದಾಗ ಅವ್ರು ಅದನ್ನು ಮಾಡ್ತಾರೆ. ಸುಮ್ಮನೆ ಒಪ್ಪೋ ಜನ ಅಲ್ಲ ಇವರು. ಸೊ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ? ಜ್ಞಾನ ಯೋಗ ಅಂತ. ಈ ಜ್ಞಾನ ಯೋಗನೂ ಕೂಡ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ. ಆದರೆ ಏನಾಗುತ್ತೆ, ಆ ಜ್ಞಾನದ ಅಹಂಕಾರದಲ್ಲಿ ಅಲ್ಲೇ ಸಿಕ್ಕಾಕೊಂಡು ಲೂಪಲ್ಲಿ ಮಾಡ್ತಾರನ್ನೋ ಒಂದೇ ಒಂದು ಬ್ಲಾಕ್ ಅನ್ನೋದು ಬಿಟ್ಟರೆ, ಜ್ಞಾನ ಯೋಗ ಭಾಳ ಫಾಸ್ಟಾಗಿ ಇದು ಮಾಯೆ ಇಲ್ಲ, ಇದು ಬ್ರಹ್ಮ ಇಲ್ಲ, ಇದು ಸತ್ಯ, ಇದು ಅಸತ್ಯ, ಈ ಜ್ಞಾನ ಸಿಗ್ತಾ ಇದ್ದಾಗೇ ಅವ್ರು ಬೇರೆ ಏನೂ ಮಾಡೋ ಅವಶ್ಯಕತೆ ಇಲ್ಲ, ಜ್ಞಾನ ಮುಖೇನ ಅವರು ಮುಕ್ತರಾಗ್ತಾರೆ. ಇನ್ನು ಜ್ಞಾನ ಯೋಗದಲ್ಲೂ ಕೂಡ ಕುಂಡಲಿನಿಯೂ ಕೂಡ ತನ್ನಷ್ಟಕ್ಕೆ ತಾನೇ ಅವೇಕನ್ ಆಗಿಬಿಡುತ್ತೆ. ಸೊ ಜ್ಞಾನಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಹೇಳಿ.